ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ATM ಕಾರ್ಡ್ ಇರುವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ, ಯಾಕಂದರೆ ತುಂಬಾ ಇನ್ಫಾರ್ಮೇಷನ್ ಇದೆ. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ATM ಯೂಸ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಕೂಡ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ನಾನು ಹೇಳಿದಾಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ATM ಯೂಸ್ ಮಾಡುವಂಥವ್ರಿಗೆ RBIನಿಂದನೇ ಹೊಸ ಒಂದು ರೂಲ್ಸನ್ನು ಜಾರಿಗೆ ತರ್ತಾ ಇರುವಂಥದ್ದು. ಈ ಒಂದು ಹೊಸ ರೂಲ್ಸು ಮೇ 1ನೇ ತಾರೀಕಿಂದನೇ ಅಪ್ಲೈ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ATM ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇವಾಗ ಒಂದು ATM ಇದೆ, ಒಂದು 2,000 3,000 ಕ್ಯಾಶ್ ಬೇಕು ಅಕೌಂಟಲ್ಲಿ ಇದೆ ಅಂತಂದರೆ ನಾವು ಬ್ಯಾಂಕಲ್ಲಿ ಹೋಗಿ ಗಂಟೆ ನಿಲ್ಲೋದಕ್ಕಾಗಲ್ಲ. ATM ಕಾರ್ಡ್ ಇದ್ದರೆ ATMಗೆ ಹೋಗಿ ಒಂದು 5 ನಿಮಿಷದಲ್ಲೇ ಹಣ ತೊಗೊಂಡು ಬಂದುಬಿಡ್ಬೋದು. ಬ್ಯಾಂಕಲ್ಲಿಗೆ ಹೋದರೆ ಚಲನ್ ಫಿಲ್ ಮಾಡಬೇಕು, ರಶ್ ಇತ್ತು ಅಂತಂದರೆ ವೆಯ್ಟ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಇರುತ್ತೆ. ATM ಆದರೆ ನಾನು ಹೇಳ್ದಂಗೆ 5 ನಿಮಿಷ ಹಿಂಗೆ ದುಡ್ಡನ್ನ ತೊಗೊಂಡು ಬಂದುಬಿಡ್ಬೋದು. ATMಲ್ಲಿ ಜನ ಇಲ್ಲ ಅಂತಂದರೆ 1 ನಿಮಿಷದಲ್ಲಿ ಹಣ ತೊಗೊಂಡು ಬರ್ಬೋದು. ಒಂದು ಕಡೆ ATMನ ಯೂಸ್ ಮಾಡೋವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ 1,000 2,000 ಎಲ್ಲ ತಗೊಳ್ಳೋದಕ್ಕೆ. ಇನ್ನೊಂದು ಕಡೆ ತುಂಬ ಜನ ಫೋನ್ಪೇ, ಗೂಗಲ್ ಪೇ ಈ ಥರ ಆನ್ಲೈನ್ ಬ್ಯಾಂಕಿಂಗ್ಗೆ ಯೂಸ್ ಮಾಡ್ತಾರೆ. ಅವರು ಜಾಸ್ತಿ ATMಗಳನ್ನ ಯೂಸ್ ಮಾಡಲ್ಲ. ನಾವು ಆನ್ಲೈನ್ ಯೂಸ್ ಮಾಡೋವಂಥವ್ರಿಗೆ ಏನು ಅಷ್ಟೊಂದೇನು ATM ಯೂಸ್ ಆಗೋಲ್ಲ. ಬಟ್ ನಾವು ಕ್ಯಾಶೇ ಯೂಸ್ ಮಾಡೋದು, ನಾವು ಆನ್ಲೈನ್ ಬ್ಯಾಂಕಿಂಗ್ಗೆ ಯೂಸ್ ಮಾಡಲ್ಲ ಅನ್ನೋರಿಗೆ ATM ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ 10,000 50,000ವರೆಗೂ ಹಣನ ತೊಗೋಬೋದು. ಬ್ಯಾಂಕ್ಗಳಲ್ಲಿ ಹೋಗಿ ನಿಲ್ಲೋದಕ್ಕಿಂತ ಇಲ್ಲ 5 ನಿಮಿಷ 10 ನಿಮಿಷದಲ್ಲೇ ಹಣ ಬಂದ್ಬಿಡುತ್ತೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಆ ಒಂದು ATM ಬಳಕೆದಾರರಿಗೆ RBI ಒಂದು ಹೊಸ ನಿಯಮನ ಜಾರಿಗೆ ತರ್ತಾ ಇದೆ. ಏನು ಅಂತಂದರೆ ATM ಶುಲ್ಕ ಏನಿರುತ್ತೆ, ನೀವು ವರ್ಷಕ್ಕೊಂದ್ಸರಿ ATM ಫೀಸ್ ಅಂತ ಹೆಂಗ್ಬಿಟ್ಟು ಕಟ್ತಿರಲ್ವ, ಅದನ್ನ ಶುಲ್ಕನ ಜಾಸ್ತಿ ಮಾಡ್ತಾ ಇದೆ. ಅದಕ್ಕೆ RBIನೇ ಒಪ್ಪಿಗೆ ಕೊಟ್ಟಿರುವಂಥದ್ದು. ಈ ಒಂದು ಚಾರ್ಜಸ್ನ ಜಾಸ್ತಿ ಮಾಡಬೇಕಂತ ಹೇಳ್ಬಿಟ್ಟು RBI ಇವಾಗ ಅನುಮತಿ ನೀಡಿದೆ. ಮೇ 1ನೇ ತಾರೀಕಿಂದನೇ ಇದು ಅಪ್ಲೈ ಆಗ್ತಾ ಇದೆ. ಇವಾಗ ನೀವು ಒಂದು ATMಗೆ ಒಂದು ವರ್ಷಕ್ಕೆ ಚಾರ್ಜಸ್ ಅಂತ ಎಷ್ಟು ಕಟ್ತಾ ಇದ್ದೀವಿ, ಒಂದು 500 600 ಒಂದೊಂದು ATM ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಪ್ಲಾಟಿನಮ್ಮು ಅಥವಾ ಮಾಮೂಲಿ ತುಂಬ ಥರ ATMಸ್ಗಳಿದೆ. ಆ ATM ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಚಾರ್ಜಸ್ನ ಕಟ್ ಮಾಡ್ತಾ ಇರ್ತಾರೆ. 600 700 800 900 1000 ಈ ರೀತಿ ಕಟ್ ಮಾಡ್ಕೊತಾ ಇರ್ತಾರೆ. ಸೊ ಇವಾಗ ಆ ಒಂದು ಶುಲ್ಕನ ಹೆಚ್ಚಿಗೆ ಮಾಡಿರುವಂಥದ್ದು RBIಯಿಂದನೇ ಈ ಒಂದು ರೂಲ್ಸು ಜಾರಿಯಾಗಿರುವಂಥದ್ದು. ಇವಾಗ ATMಲ್ಲಿ ನೀವು ATM ಕಾರ್ಡಿಗೆ ಚಾರ್ಜ್ ಮಾಡ್ತಾರೆ ಅಥವಾ ATMಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ತುಂಬ ಜನರಿಗೆ ಗೊತ್ತಿಲ್ಲ. ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ATM ಕಾರ್ಡ್ ಇಟ್ಕೊಂಡಿರ್ತಲ್ಲ ಅದಕ್ಕೆ ಚಾರ್ಜಸ್ ಮಾಡಲ್ಲ. ನೀವು ATM ಕಾರ್ಡ್ ಇಟ್ಕೊಂಡು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಲ್ವಾ ಅದಕ್ಕೆ ಬ್ಯಾಂಕು ಚಾರ್ಜಸ್ ಮಾಡುವಂಥದ್ದು. ಈ ಒಂದು ATM ಕಾರ್ಡ್ ಶುಲ್ಕನ ಜಾಸ್ತಿ ಮಾಡಿರೋದ್ರಿಂದ ಇವಾಗ ಕೆಲವೊಂದೊಂದು ಕಡಿಮೆ ಬ್ರಾಂಚಸ್ ಇರುತ್ತಲ್ವ, ಚಿಕ್ಕ ಪುಟ್ಟ ಬ್ಯಾಂಕ್ಗಳು ಇರುತ್ತಲ್ವ, ಅಂಥ ಬ್ಯಾಂಕ್ಗಳಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ಬಿಟ್ಟು ಈಗ ಹೇಳ್ತೀನಿ ನೋಡಿ. ಈಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ SBI ಬ್ಯಾಂಕ್ ಬಂದು ತುಂಬ ದೊಡ್ಡ ಪ್ರಮಾಣದ ಬ್ಯಾಂಕ್ ಅಂತಲೇ ಹೇಳ್ಬೋದು. ಈಗ ಜಸ್ಟ್ ಕೆನರಾ ಬ್ಯಾಂಕ್ ಒಂದು ಎಕ್ಸಾಂಪಲ್ಗೋಸ್ಕರ 2 ಬ್ಯಾಂಕನ್ನ ತಗೋತಾ ಇರುವಂಥದ್ದು. ಕೆನರಾ ಬ್ಯಾಂಕು ಚಿಕ್ಕ ಬ್ಯಾಂಕ್ ಅಂದ್ಕೊಳ್ಳಿ. ಇವಾಗ SBI ಬ್ಯಾಂಕು ದೊಡ್ಡದಿರೋದ್ರಿಂದ ಅದರದ್ದು ಒಂದು 10-20 ATMಗಳು ಇರುತ್ತೆ. ಕೆನರಾ ಬ್ಯಾಂಕು ಚಿಕ್ಕ ಬ್ಯಾಂಕ್ ಆಗಿರೋದ್ರಿಂದ 1-2 ಇಷ್ಟೇ ATMಗಳು ಇರುತ್ತೆ. ಇವಾಗ ಕೆನರಾ ಬ್ಯಾಂಕಲ್ಲಿ ಇರುವಂಥ ಅಕೌಂಟ್ ಇರುವಂಥವ್ರು ಈಗ ಕೆನರಾ ಬ್ಯಾಂಕ್ ATM ಇರುತ್ತೆ. ಅವರು ಕೆನರಾ ಬ್ಯಾಂಕ್ ATMಗಳು ತುಂಬ ಕಡಿಮೆ ಇರುತ್ತೆ, 1-2 ಇರುತ್ತೆ. ಬಟ್ SBIದು ಒಂದು 15-20 ಇರುತ್ತಲ್ವ. SBI ಬ್ಯಾಂಕ್ ATMಗೆ ಹೋಗಿ ಹಣನ ಡ್ರಾ ಮಾಡ್ತಾರೆ. ಆವಾಗ ಕೆನರಾ ಬ್ಯಾಂಕ್ ಅವರು ಈಗ SBIನಲ್ಲಿ ಡ್ರಾ ಮಾಡಿರೋದಕ್ಕೆ ಅವರು SBI ಬ್ಯಾಂಕಿಗೆ ಹಣನ ಕೊಡಬೇಕಾಗುತ್ತೆ. ಅಂತಂದರೆ ಟ್ರಾನ್ಸಾಕ್ಷನ್ ಮಾಡಿರ್ತಾರಲ್ವ. ಈಗ ಕೆನರಾ ಬ್ಯಾಂಕ್ ATMಯಿಂದ SBIನಲ್ಲಿ ಮಾಡಿರೋದಕ್ಕೆ SBI ಬ್ಯಾಂಕಿಗೆ ಇವರು ಕೆನರಾ ಬ್ಯಾಂಕ್ ಅವರು ಪೇ ಮಾಡಬೇಕಾಗುತ್ತೆ ಚಾರ್ಜಸ್ನ. ಸೊ ಅವಾಗ ಏನಾಗುತ್ತೆ, ಕಡಿಮೆ ಇರುವ ATM ಇರುವಂಥವರಿಗೆ ಬ್ಯಾಂಕ್ ಅವರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಯಾಕಂತಂದರೆ ಅದು ಕಡಿಮೆ ಇರುತ್ತಲ್ವ. ಹಾಗಾಗಿ ಈಗ ಜಾಸ್ತಿ ಪ್ರಮಾಣದಲ್ಲಿ ATMಗಳಿದೆ ಅನ್ನೋರಿಗೆ ಏನೂ ತೊಂದರೆ ಇಲ್ಲ, ಅಂಥ ಬ್ಯಾಂಕ್ಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ಇದು ಒಂದು ಕಡೆ. ಆದರೆ ಇವಾಗ ನೀವು ATM ಇದೆ ಅಂತಂದರೆ ನಿಮ್ಮ ಕಾರ್ಡಿಗೆ ಶುಲ್ಕ ಬರೋದಿಲ್ಲ. ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಒಂದು ರೀತಿ ಇರುತ್ತೆ, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಒಂದು ರೀತಿ ಇರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ನೀವು ಹಣನ ತೆಗೆಯೋದು ಅಥವಾ ಸ್ಟೇಟ್ಮೆಂಟ್ ಏನಾದರೂ ತೊಗೊಳೋದಕ್ಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ಅದು ನೀವು ಬರೀ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಥವಾ ಪಿನ್ ಸೆಟ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ನೀವು ಸ್ಟೇಟ್ಮೆಂಟ್ನ ಮಿನಿ ಸ್ಟೇಟ್ಮೆಂಟ್ನ ಚೆಕ್ ಮಾಡೋದು. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ನಾನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ, ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ನೀವು ಹಣ ವಿಡ್ರಾ ಮಾಡೋದು, ಮಿನಿ ಸ್ಟೇಟ್ಮೆಂಟ್ನ ತೊಗೊಳೋದಕ್ಕೆ
ಇದಕ್ಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನಿಗೆ 2 ರೂಪಾಯಿನ ಜಾಸ್ತಿ ಮಾಡ್ತಾ ಇದ್ದಾರೆ, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ 1 ರೂಪಾಯಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂತಂದರೆ ನೀವೇನಾದರೂ ಹಣ ವಿಡ್ರಾ ಮಾಡ್ಕೋತೀರಲ್ವ, ಅದಕ್ಕೆ ಚಾರ್ಜಸ್ ಇಷ್ಟು ದಿನ ಒಂದು 7 ರೂಪಾಯಿನೋ 8 ರೂಪಾಯಿನೋ ಇತ್ತು ಅಂದ್ಕೊಳ್ಳಿ, ಇವಾಗ ಅದಕ್ಕೆ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ಅದೇ ನೀವು ಹೇಳಿದಂಗೆ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಥವಾ ಪಿನ್ ಸೆಟ್ ಮಾಡೋದು, ಸ್ಟೇಟ್ಮೆಂಟ್ ಏನಾದರೂ ಚೆಕ್ ಮಾಡೋದು. ಸೊ ಈ ರೀತಿ ಏನಾದರೂ ಮಾಡ್ತೀರಾ ಅಂತಂದರೆ ಅದಕ್ಕೆ 1 ರೂಪಾಯಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಥರ ಟ್ರಾನ್ಸಾಕ್ಷನಿಗೆ ಒಂದು 5 ರೂಪಾಯಿ 6 ರೂಪಾಯಿ ಇತ್ತು ಅಂತಂದರೆ ಈಗ 7 ರೂಪಾಯಿ ಆಗುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಒಂದು 8 ರೂಪಾಯಿ 9 ರೂಪಾಯಿ ಇತ್ತು ಅಂತಂದರೆ 8 ರೂಪಾಯಿ ಇತ್ತು ಅಂದರೆ 2 ರೂಪಾಯಿ ಜಾಸ್ತಿ 10 ರೂಪಾಯಿ ಆಗ್ತಾ ಇದೆ. ಸೊ ಹಾಗಾಗಿ ATM ಕಾರ್ಡಲ್ಲೂ ಕೂಡ ಕ್ಯಾಶ್ ತೊಗೊಳೋದಕ್ಕೆ ಇಷ್ಟೇ ಸರಿ ತೊಗೊಳೋದು ಅನ್ನೋದು ಕೂಡ ಲಿಮಿಟ್ ಇರುತ್ತೆ ಒಂದು ತಿಂಗಳಲ್ಲಿ. ಬಟ್ ಕೆಲವರಿಗೆ ಗೊತ್ತಿರಲ್ಲ. ಬಟ್ ಲಿಮಿಟ್ ಇಷ್ಟೇ ಸರಿ ಡ್ರಾ ಮಾಡಬೇಕು, ಅದ್ರ ಮೇಲಾದರೆ ಚಾರ್ಜಸ್ ಕಟ್ ಮಾಡ್ಕೋತಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮೇ ಬಿ 3 ಸರಿ ಅನ್ಕೋತೀನಿ, 3 ಸರಿ ಮೇಲೆ ನೀವೇನಾದ್ರು ಎಕ್ಸ್ಟ್ರಾ ಅಮೌಂಟ್ ತೊಗೋತೀರಾ ಅಂತಂದರೆ ಚಾರ್ಜಸ್ ಕಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಆ ಒಂದು ATM ಶುಲ್ಕನ ಜಾಸ್ತಿ ಮಾಡಿರುವಂಥದ್ದು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವಾಗ ATM ಕಾರ್ಡಿಗೆ ಚಾರ್ಜಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಸೊ ATM ಕಾರ್ಡಿಗೆ ಚಾರ್ಜಸ್ ಮಾಡಲ್ಲ, ನೀವು ಮಾಡುವಂಥ ಟ್ರಾನ್ಸಾಕ್ಷನ್ಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದರೆ ಇಷ್ಟು ಕಟ್ಟಾಗುತ್ತೆ, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದರೆ ಇಷ್ಟು ಕಟ್ಟಾಗುತ್ತೆ. ಸೊ ಈ ರೀತಿ ಚಾರ್ಜಸ್ನ ಮಾಡುವಂಥದ್ದು ಬ್ಯಾಂಕು ATM ಕಾರ್ಡ್ದಾರರಿಗೆ. ಇವಾಗ ಚಾರ್ಜಸ್ನ ಮೇ 1ನೇ ತಾರೀಕಿಂದನೇ ಜಾಸ್ತಿ ಮಾಡ್ತಾ ಇರುವಂಥದ್ದು. ಇದರಿಂದ ಸ್ವಲ್ಪ ಜನಗಳಿಗೆ ಬೇಜಾರಾಗ್ಬೋದು. ಇವಾಗಿನ ದಿನಗಳಲ್ಲಿ ಎಲ್ಲ ರೇಟು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರಲ್ಲಿ ATM ಕಾರ್ಡ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೂ ಏನೇನು ಮಾಡುತ್ತೆ ಮಾಡಲಿ ಅಂತ ಹೇಳ್ಬಿಟ್ಟು ಅಂದ್ಕೊತಾರೆ. ಬಟ್ ಇದು RBIಯಿಂದನೇ ಬಂದಿರುವಂಥ ನಿಯಮ ಆಗಿರುತ್ತೆ. ಇದು ಯಾವುದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಯಾರೂ ಕೂಡ ಜಾಸ್ತಿ ಮಾಡಿಲ್ಲ, RBIಯಿಂದನೇ ಬಂದಿರುವಂಥದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದನೇ. ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ, ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ಈ ಒಂದು ಮಾಹಿತಿನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.